ಮೇಲೆ ಬಿಸಿಲು ಅನ್ನಲ್ದ ಮಳಿ ಅನ್ನಲ್ದ ಗಾಳಿಗೆ ಅನ್ಸುತ್ತ ನೀವೆಲ್ಲರೂ ಕೂತ್ಕೊಂಡಿರಿ. ಒಂದು ಆಸಕ್ತಿ ಏನಂದ್ರ ರೈತ ಸಂಕುಲಕ್ಕೆ ಒಳ್ಳೇದಾಗಬೇಕು, ರೈತರ ಏಳಿಗೆ ಆಗಬೇಕು. ಈಗಿನ ಒಂದು ನಾಲಾಯಕರ ಈ ಒಂದು ಕಾಲದೊಳಗ ಏನಾಗಿದೆ ಅಂದ್ರ MLC ಹಿಡ್ಕೊಂಡು MP ಮಟ್ಟನ ಅವರ ಆಗಿರ್ತಾರ, ಸಹಕಾರ ರಂಗದಾಗೂ ಅವರ ಇರ್ತಾರ. ನೆಕ್ಸ್ಟ್ ಒಂದು ಬಂದ್ ಬಿಟ್ಟ ರೈತರಿಗೆ ಏನೇನು ಬರ್ಬೇಕಲ್ಲ ಆ ಬರ್ತಕ್ಕಂತ 75% ಕಮಿಷನ್ ಹೆಸರೊಳಗನ ಅವರ ಬೆಳೆಯಕ್ಕೆ ನಿಂತಾರೆ. ಇದು ಎಲ್ಲವನ್ನ ಮೆಟ್ಟಿ ನಿಲ್ಲುವುದರ ಸಲುವಾಗಿ ಎತ್ತನ್ನ ತನ್ನ ಸೊತ್ತಾಗಿಸಿಕೊಂಡು ನೇಗಿಲನ್ನ ತನ್ನ ಹೆಗಲನ್ನಾಗಿಸಿಕೊಂಡು ವರ್ಷದ 12 ತಿಂಗಳು ಗಾಳಿ ಮಳಿ ಚಳಿ ಗಂದಲಾರದ ತನ್ನ ಹೊಲವನ್ನ ತನ್ನ ತಾಯಿ ಅಂತ ನೋಡಿಕೊಂಡು ತನ್ನ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನ ಮತ್ತೊಬ್ಬರಿಗೆ ನೀಡುವುದರ ಮುಖಾಂತರ ಮತ್ತೊಬ್ಬರ ಹೊಟ್ಟೆಯನ್ನು ತುಂಬಿಸಾಕತ್ತಾನಲ್ಲ ರೈತ ನಿಜವಾದ ನಾಯಕ. ಇಂಥ ಒಂದು ರೈತ ಇವತ್ತು ಹೆಂಡ್ರ ಮಕ್ಕಳನ್ನಲ್ದ ಮನೆಯಾಗಿನ ದನಕರ ಅನ್ನಲಾರ್ದ ದಿನದ 24 ತಾಸು ಏನ್ ಈ ಒಂದು ನಡು ರಾತ್ರಿ ಅನ್ನದ ಮಟ್ಟ ಮತ್ತಿನ ಬಿಸಿಲದ ಏನ್ ಇಲ್ಲಿ ಬಂದ ಕೂತಾನಲ್ಲ, ಈ ಒಬ್ಬ ರೈತನ ಶಾಪ ಪ್ರತಿಯೊಬ್ಬ ಫ್ಯಾಕ್ಟರಿ ಮಾಲಕರಿಗೆ ತತ್ತಲಾರ್ದ ಬಿಡಂಗಿಲ್ಲ. ಇದನ್ನ ಅವರು ಅನುಭವಿಸ ಯಾಕ ಅಂತ ಕೇಳಿದ್ರ, ಒಬ್ಬ ಸರ್ಕಾರಿ ನೌಕರ ಅವ 12 ತಿಂಗಳು ದುಡ್ದಂದ್ರ ಅವನೊಂದು ಇನ್ಕ್ರಿಮೆಂಟ್ ಇರ್ತದ. ಈ ವರ್ಷ 12,000 ಪಗಾರ, ಮುಂದಿನ ಸಲ 12,200 ಆಗ್ತದ. 12,200 ಇದ್ದ 4 ವರ್ಷ ಆತಂದ್ರ 13,000 ಆಕೈತಿ. ರೈತರಿಗೆ ಯಾಕೆ ಆಗಬಾರದು? 20-30 ವರ್ಷದಿಂದ 3,500 ಬಿಲ್ ಕೊಡಾಕಿ ಹಿಂದ ಮುಂದ ನೋಡ್ತಕ್ಕಂಥ ನಾಲಾಯಕರು ಇವರೇನ ಫ್ಯಾಕ್ಟ್ರಿ ಮಾಲಕರಿದಾರಲ್ಲ, ಇವ್ರು ಫ್ಯಾಕ್ಟ್ರಿ ಮಾಡಬಾರದು. ಇವರು ನಮ್ಮ ನಿಮ್ಮಂಗನ ಬಂದ ಗಂಡ ಗಚ್ಚಿ ಹಾಕಿ ಹೊಲದಾಗಿದ್ದೀವಿ ನೋಡೋಣ, ಇವ್ರ ಕೈ ಅದು ಸಿಗುದಿಲ್ಲ. ಯಾಕಪ್ಪ ಅಂತ ಕೇಳಿದ್ರ, ಇವತ್ತು ರೈತ ಒಬ್ಬ ಮನಸ್ಸು ಮಾಡಿದಂದ್ರ ನನ್ನ ಹೊಲದೊಳಗಿನ ಇರ್ತಕ್ಕಂಥ ಗೊಂಜಾಳನ್ನ ನಿಮಗೆ ಕೊಟ್ಟು ನಿಮ್ಮ ಹೊಲದಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ನಾನು ತಗೊಂಡು ತಿನ್ನಬಹುದು. ನನ್ನ ಹೊಲದಾಗಿರೋ ಕಬ್ಬು ತಗೊಂಡು ಬಂದು ಕೊಟ್ಟ ನಿಮ್ಮ ದನಗಳಿಗೆ ಮೇವನ್ನ ಕೊಟ್ಟ ನಿಮ್ಮ ಹೊಲದಾಗಿನ ಗೊಂಜಾಳ ತಂದು ನಾ ತಿನ್ನಬಹುದು. ಫ್ಯಾಕ್ಟ್ರಿ ಅವ್ರೇನು ಕಬ್ಬನ ತಿನ್ನೋದಾರೇನು? ಇವರು ಫ್ಯಾಕ್ಟ್ರಿಯಾಗಿನ ಅವ್ರು ಗಿರಿ ಸಾಯಿಲ್ ತಿನ್ನೋರು ಕುಡಿಯೋದಾರೇನ? ಆಗಂಗಿಲ್ಲ ಇವ್ರ ಕಡೆಯಿಂದ. ಇವತ್ತು ನಾವು ಮಾಡಿರ್ತಕ್ಕಂಥ ಸಂಕಲ್ಪ, ಇವತ್ತು ರಾಜ್ಯ ರೈತ ಸಂಘ ಏನು ತೊರೆತಕ್ಕದಲ್ಲ, ಮುಂದೊಂದು ದಿನ ಇಡೀ ಕರ್ನಾಟಕದೊಳಗೆ 3,500 ಅಲ್ಲ 7,000 ಬಿಲ್ಲನ್ನು ಅವರು ಕೊಟ್ಟರು. ಏನ ಬೇರೆ ಮಾತಾಡುವಂತದ್ದು ಏನಿಲ್ಲ. ರೈತರ ತಾಕತ್ತು ಏನಂತಕ್ಕಂಥದ್ದನ್ನ ರಾಜಕಾರಣಿಗಳಿಗೆ ಅರ್ಥ ಮಾಡಬೇಕಾಗಿದೆ. ಇವತ್ತು ನನ್ನ ರಾಜಕೀಯ ಹಿತಾಸಕ್ತಿ ಬೇರೆ ಇರಬಹುದು, ಜಾತಿ ಬೇರೆ ಇರಬಹುದು, ಮತ್ತೊಂದೇನು ಇಲ್ಲ. ನೇಗಿಲನ ನನ್ನ ಧರ್ಮ, ರೈತ ಕುಲವೇ ನನ್ನ ಧರ್ಮ ಅಂತಕ್ಕಂಥ ಮಾತುಗಳನ್ನ ಇವತ್ತು ಹಿರಿಯರು ಬಹಳಷ್ಟು ಜನ ಕೂತ್ಕೊಂಡಿರಿ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ಮುಂದೊಂದು ದಿನ ರಾಜಕೀಯ ಆಮಿಷಗಳಿಗೆ ಒಳಗಾಗದ ನನ್ನ ಧರ್ಮ ರೈತ ಧರ್ಮ, ನಾನು ಸ್ವಾಭಿಮಾನಿ ರೈತ, ರೈತರಿಗೆ ಯಾವ ನಾಯಕ ಬೆಂಬಲವನ್ನ ನೀಡ್ತಾನ ಅವ ನನ್ನ ನಾಯಕ ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಬಂಧುಗಳು. ಯಾಕಂತ ಕೇಳಿದ್ರ, ಪ್ರತಿಯೊಂದು ಬಜೆಟ್ನೊಳಗ ಒಬ್ಬ MLA ಸತ್ತಂದ್ರ, ಒಬ್ಬ ಸರ್ಕಾರಿ ನೌಕರ ಸತ್ತಂದ್ರ ಅವ್ರಿಗೆ ಇಂತಿಷ್ಟೇಳಿ ರೊಕ್ಕ ಕೊಡ್ತಾರ, ಇಂತಿಷ್ಟೇಳಿ ಪರಿಹಾರ ಧನವನ್ನು ಕೊಡ್ತಾರ. ಅದು 1000 ಲೆಕ್ಕದೊಳಗಲ್ಲ, ಲಕ್ಷದ ಲೆಕ್ಕದೊಳಗಲ್ಲ, 10 ಲಕ್ಷ ಗಂಟ್ಲೆ. ಒಬ್ಬ MLA ಗಾಡಿ ಆಕ್ಸಿಡೆಂಟ್ ಆತಂದ್ರೆ ನಾವೇನು ಟ್ಯಾಕ್ಸ್ ಕಟ್ತೇವಲ್ಲ, ಆ ಕಟ್ಟಿದ ಟ್ಯಾಕ್ಸ್ MLA ಗಾಡಿ ರಿಪೇರಿ ಆಕೈತಿ. ಆದ್ರೆ ರೈತ ಕಬ್ಬು ಬಿತ್ತನೆ ಮಾಡಿದಾಗಿಂದ ಹಿಡಿದ ನೆಲದಾಗ ಹುಗದಾಗಿಂದ ಹಿಡಿದ ಫ್ಯಾಕ್ಟ್ರಿ ಕೊಯ್ಯು ಮಟ್ಟ ಅವ್ರಿಗೆ ಎಂಟ್ರಿ ಕೊಡ್ತಿರ್ಲಿಲ್ಲ. ಅದನ್ನ ಸ್ವಂತ ಬೆವರಿನ ಹನಿ ಇರ್ತದ, ಸ್ವಂತ ಬೆವರಿನ ಹನಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವತ್ತು ಸರ್ಕಾರ ನಮ್ಮಿಂದ ಹೊರತ, ಸರ್ಕಾರದಿಂದ ನಾವಲ್ಲ. ನಾವು ಹಾಕ್ತಕ್ಕಂತ ಒಂದು ಮತದ ಭಿಕ್ಷೆ ಐತಲ್ಲ, ಅದರಿಂದ ಅವ್ರು ದೊಡ್ಡವರದವರ ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಟಿದವರ, ದೊಡ್ಡ ಫ್ಯಾಕ್ಟ್ರಿಗಳು ಕಟ್ಟಿ ದೊಡ್ಡ ಲಕ್ಷ ಗಂಟಲೆ ಲಾಭ ತಗೊಂಡ ಅದ್ರೊಳಗೆ ಕೆಲಸ ಮಾಡೋರಿಗೆ 10,000 ಪಗಾರ ಕೊಡಕತ್ತಾರಲ್ಲ ಅವ್ರ, ಬರೀ 10,000. ಅವ್ರು ನಾವ ಕಟ್ಟಿರೋ ಟ್ಯಾಕ್ಸ್ ನಿಂದ ದೊಡ್ಡವರಾದವ್ರು. ಮತ್ತ ಇದ್ರೊಳಗಿನ ಬೇರೆ ಮಾತಿಲ್ಲ. 3,500 ಏನು ನಮ್ಮ ಸಂಕಲ್ಪ ಐತಿ, ಅದು ಹಾಗೆ ಅಕ್ಕೈತಿ. ಇದಕ್ಕೆ ತಾಯಿ ಭಾರತಾಂಬೆಯ ಸಾಕ್ಷಿ ಐತಿ, ರೈತರ ಶಕ್ತಿ ಐತಿ ಅಂತಕ್ಕಂಥ ಮಾತು ನಮಗೆ. ಬಹಳ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಸಮೀಪದೊಳಗೆ ಇಂಥ ಚಳುವಳಿ ಆಗಿಲ್ಲ, ಮುಂದೆ ಆಗ್ತಾವಲ್ಲ ಗೊತ್ತಿಲ್ಲ. ಅನಿರ್ದಿಷ್ಟ ಹೋರಾಟಕ್ಕೆ ಏನು ಸಂಘ ಕರೆ ಕೊಟ್ಟದ, ಅಹೋರಾತ್ರಿ ಹೋರಾಟನೂ ಆಗ್ತದ, ಆಮರಣಾಂತ ಹೋರಾಟನೂ ಆಗ್ತದ. ನಮ್ಮ ಕರೆಗೆ ನೀವೇನಾದ್ರೂ ಬೆಂಬಲವನ್ನ ನೀಡಿಲ್ಲ ಅಂದ್ರ, ನನ್ನ ಮಾತೇನಾದ್ರ ನಿಮಗಿಷ್ಟ ಆಗಿ ಸರ್ಕಾರಕ್ಕೆ ಮಾತು ಮುಟ್ಟಬೇಕಂದ್ರ ಪ್ರತಿಯೊಬ್ಬರು ಹಸಿರು ಶಲ್ಯಗಳನ್ನ ಹಿಡ್ರಿ. ಒಂದು ಬಾರಿ ರಾಜಕಾರಣಿಗಳಿಗೆ ಮಾಲೀಕರಿಗೆ ಎತ್ತೆಚ್ಚು ತೋರಿಸಿ, ಇದು ರೈತರ ಸಂಘಟನೆ, ಇದು ರೈತರ ತಾಕತ್ತು. ಭಾರತ್ ಮಾತಾ ಕೀ. ಒಂದೇ ರಾಜ್ಯ ರೈತ ಸಂಕುಲಕ್ಕೆ
ಪ್ರತಿಯೊಬ್ಬರಿಗೂ ನನ್ನ ಹಣೆ ಹೆಚ್ಚು ನಮಸ್ಕರಿಸುತ್ತೇನೆ. ಭಾರತ್ ಮಾತಾ ಕಿ ಜೈ. ನೀವು ಬರ್ರಿ ಅಂದ್ರೆ ಹೋಗ್ರಿ, ಸುಳ್ಳು ಬರ್ರಿ ಅಂದ್ಕೊಂಡು ಹೋಗಿ ನಿಲ್ಲೋದು, ಕೈ ಮುಗಿದು ಕಾಲು ಮುಳುದು ಇದೆಲ್ಲ ಬೇಡ ಆಗೈತಿ. ಮುಗಿಲಿದ ಪ್ರೋಗ್ರಾಮ್ ಮುಗಿಲಿ, ನಾನು 2 ಮಾತು ಮುಗಿಸ್ತೀನಿ. ಈಗ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಗೆ ಅರ್ಧ ಗಂಟೆ ಬಿಟ್ಟು ನಮ್ಮ ಜನ ಎಲ್ಲ ಬರತ್ತಾರೆ. ಎಲ್ಲರೂ ಸೇರಿದ ನಂತರ ನಾವು ಕೂಡ ಇವತ್ತು ಆಚರಣೆ ಮಾಡ್ತಕ್ಕಂಥ ನಮ್ಮ ಕೃಷ್ಣ ಗುರುಜಿ ಎರಡು ಸೌರಾತ್ರಿ ಎಲ್ಲಿ ಇಲ್ಲೇ ಇದೆ. ಮೊದಲ 2 ದಿವಸ ರಾಮಕೃಷ್ಣ ಕಪ್ಪ ಹಾಕಿ ಪ್ರಾಬ್ಲಮ್ ಬ್ರ್ಯಾಂಡ್ ಹೋಗೋದು, ಮನೆಗೆ ಹೋಗೋದು, ಬ್ರ್ಯಾಂಡ್ ಆಗುವಂತ ನಮ್ಮ ಕಾರ್ಮಿಕರ ಸಂಕೇಶ್ವರ ಸಂಘಟನೆ ವತಿಯಿಂದ ಇವತ್ತು 10,000 ರೂಪಾಯಿ ರೊಕ್ಕ ಕೊಡತ್ತಾರ. ಬಹಳಷ್ಟು ನಮ್ಮ ಅಣ್ಣಾಜಿ ಅಧಿಕೃತ ಹೋರಾಡ್ತಾರ. ಯಾಕಂದ್ರೆ ಇವತ್ತು ಸಂಕೇಶ್ವರ ಕಾರ್ಖಾನೆ ಏನಾದ್ರೆ ಜೀವಂತವಾಗಿ ಹೋಗ್ಬೇಕಂತಂದ್ರ ಸವಿಯೋನ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವೀಗ ಕರುನಾಡ ಕಥೆಯನ್ನು ಸಾರೋಣ ನಾವೀಗ ಕರುನಾಡ ಕಥೆಯನ್ನು ಸವಿಯೋನ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವೀಗ ಕರುನಾಡಕತೆಯನ್ನು 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 ಕೆಚ್ಚದೆಯ ಕುವರವರು ಕಟ್ಟಿದ ಸಿರಿನಾಡು ಕೆಚ್ಚದೆಯ ಅರಳಿದೆ ಕಣ್ಮನೆಗಳ ಈ ಬೀಡು ಕಣ್ಮನೆಗಳ ಈ ಬೀಡು ಕಣ್ಮನೆಗಳ ಈ ಬೀಡು ಸವೆಯೋನ ಕನ್ನಡದ ಸಚ್ಚಿಯನ್ನು ಸಾರೋಣ ನಾವಿ ಕರುನಾಡಕತೆಯನ್ನು 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 ಕಂಪನು ಸೋಸುವ ಗಂಧದ ಗೋಡು ಕನಕವು ದೊರೆಯುವ ಕಸ್ತೂರಿ ಕರುನಾಡು ಕನಕವು ದೊರೆಯುವ ಕಸ್ತೂರಿ ಕರುನಾಡು ಸಲಯೋನ ಕನ್ನಡ ಸವಿನುಡಿಯ ಸಿಯನ್ನು ಸಾರೋಣ ನಾವಿ ಕರುನಾಡಕತೆಯನ್ನು 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 ಹುಲಸಾಗಿ ಬೆಳೆಯುವ ಹೂಬಣವೇ ಈ ನಾಡು ಹೂವಾಗಿ ಅರಳುವುದು ಭಾರತದಿ ನೀನೋಡು ಭಾರತದಿ ನೀನೋಡು ಭಾರತದಿ ನೀನೋಡು ಸವೆಯೋನ ಕನ್ನಡದ ಸವಿನುಡಿಯ ಸಿಯನ್ನು ಸಾರೋಣ ನಾವಿ ಕರುನಾಡಕತೆಯನ್ನು ಕರುನಾಡಕತೆಯನ್ನು ಕರುನಾಡಕತೆಯನ್ನು. ಬಲೋ ಭಾರತ್ ಮಾತಾ ಕಿ. ರೈತ ಸಂಘಕ್ಕೆ